ತುಂಬ ದಿನ ಆಗಿತ್ತಲ್ವ ನನ್ನ ಚಾನಲಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ಅದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಸಾಟರ್ಡೇದು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ನನ್ನ ಮಗಳ ಜೊತೆ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಡೇ ರೊಟೀನ್ ಏನೇನೆಲ್ಲ ಮಾಡಿಬಿಟ್ಟು ರೆಡಿಯಾಗಿ ಹೊರಟಿದ್ದೀನಿ ಅಂದ್ಬಿಟ್ಟು. ಆ್ಯಂಡ್ ಇದು ಇವಾಗ ನಾವಿರೋ ಮನೆ ಹಾಲ್ ಆಗಿರುತ್ತೆ. ಮಾರ್ನಿಂಗ್ ತಿಂಡಿಗೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಎರಡನ್ನೂ ಮಾಡಿದ್ವಿ. ಉಪ್ಪಿಟ್ಟು ತಿಂದ್ಕೊಂಡ್ವಿ. ಬಾಕ್ಸ್ಗೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಸ್ವಲ್ಪ ಮಾಡಿದ್ದೆ. ಸೊ ಎಲ್ಲ ಕ್ಲೀನ್ ಕೃಷ್ಣಪ್ಪ ಆಗಿದೆ. ತಿಂದಿದ್ದೆಲ್ಲ ಆಯಿತು. ಸ್ಕೂಲ್ ಹತ್ರ ಹೋಗೋಕ್ಕೆ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಆ್ಯಂಡ್ ಇದು ನಮ್ಮತ್ತೆ ಹೊಸದಾಗಿ ಒಂದು ಸಾಲ್ಟ್ ಡಬ್ಬ ತೊಗೊಂಡಿದ್ದಾರೆ. ಚೆನ್ನಾಗಿತ್ತು ಪಿಂಗಾಣಿದು. ಸೊ ಇವಾಗ ರೆಡಿ ಆಗಿದ್ದೀನಿ. ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ನಮ್ಮ ಗಾರ್ಡನ್ ಏರಿಯಾ ಎಲ್ಲ ನೋಡಿಕೊಂಡು ಎಲ್ಲ ಹೇಗಿದೆ ಗಿಡಗಳೆಲ್ಲ ಅಂತ ನೋಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ಆ್ಯಂಡ್ ಈ ಕ್ಯಾಲೆಂಡ್ರು ಬಂದು ದೊಡ್ಡ ತಿರುಪತಿಯಲ್ಲಿ ತೊಗೊಂಬಂದಿರೋದು. ಇದರಲ್ಲಿ ದೇವ್ರುಗಳು ತುಂಬಾ ಚೆನ್ನಾಗಿರುತ್ತೆ. 12 ತಿಂಗಳದು ಒಂದೊಂದು ಥರ ದೇವ್ರಿರುತ್ತೆ. ಇನ್ನು ಇದು ನಮ್ಮ ಮಾವ ಅವರ ಅಪ್ಪ ಇವರು. ಸೊ ಈ ಕ್ಯಾಲೆಂಡ್ರ್ ದೇವ್ರುಗಳು ತುಂಬಾ ಇಷ್ಟ ನನಗೆ. ಸೊ ಅದನ್ನು ನಿಮ್ಗೆ ತೋರಿಸೋಣ ಅಂತ ಅನಿಸ್ತು, ಅದಕ್ಕೆ ತೋರಿಸ್ದೆ. ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬಿಟ್ಟು ಒಣಗಾಕಿದ್ದಾಗಿತ್ತು. ಸೊ ಹಾಗೆ ಹೂವುಗಳೆಲ್ಲ ಏನೂ ಎತ್ತಿದ್ದಿಲ್ಲ. ಅತ್ತೆ ಸ್ವಲ್ಪ ಅದು ಇದು ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಇನ್ನು ಹೂವು ಎಲ್ಲ ಎತ್ತೋ ಆಗಿದ್ದಿಲ್ಲ, ಹಂಗಾಗಿ ನಾನು ಎತ್ತಿಲ್ಲ. ಸೊ ಹಾಗೆ ಇತ್ತು ಗಿಡದಲ್ಲಿ. ನಿಮಗೆ ತೋರಿಸೋಣ ಅಂತ ಗಿಡದಲ್ಲಿ ತೋರಿಸ್ತಾ ಇದ್ದೀನಿ. ಗಿಡದಲ್ಲಿದ್ರೇ ಒಂಥರ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ಈ ಕಡೆ ಬಂದರೆ ಇದು ಶಂಕು ಪುಷ್ಪ ಹೂವು. ಇದು ಲಾಸ್ಟ್ ಸಲ ಎಲ್ಲ ತುಂಬ ಡಾರ್ಕ್ ಆಗಿಬಿಡ್ತಾಯಿತ್ತು. ಈ ಸಲ ಏನೋ ಸ್ವಲ್ಪ ಕಲರು ಲೈಟ್ ಆಗಿಬಿಟ್ಟಿದೆ, ಅದೂ ಹಂಗೆ ಬಿಟ್ಟಿದೆ. ಇನ್ನು ಇದು ಸೇವಂತಿಗೆ ಹೂವು. ಲಾಸ್ಟ್ ವಿಡಿಯೋ ಇಲ್ಲ, ನಾನು ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದು, ಈ ಚಾನಲಲ್ಲಿ ಮಾಡಿಲ್ಲ. ಹೂವುಗಳೆಲ್ಲ ಆಗಿದೆ. ಇನ್ನು ಇದೊಂದು ಪಾಟು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದು ನನ್ನ ತಂಗಿ ಹಾಕಿದ್ರು, ಅದರಲ್ಲೊಂದು ಚಿಕ್ಕದುಟ್ಟಿತ್ತು. ಸೊ ನಾನು ಅದನ್ನು ಇದರಲ್ಲಿ ಹಾಕಿದ್ದೆ. ಅದು ಇವಾಗ ದೊಡ್ಡದಾಗ್ತಿದೆ. ಈ ಪಾಟಲ್ಲಿ ಹಾಕಬೇಕು. ಇದು ಹಳೆ ಪಾಟು. ಇನ್ನು ಇದು ಮೊನ್ನೆ ಹಾಕಿದ್ದೆ, ರೀಪಾಟ್ ಮಾಡಿದ್ದೆ. ಚೆನ್ನಾಗಿರುತ್ತೆ, ಅದು ಪಿಂಗಾಣಿದಲ್ವ, ಒಳಗಡೆ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಇನ್ನು ಇದು ಹಳೇದು ಶಂಖಪುಷ್ಪ ಹೂವು ಗಿಡ. ಇದು ನಾನು ಹಳೆ ವ್ಲಾಗ್ ಎಲ್ಲ ನೋಡಿದರೆ ನೀವು ನೋಡಿರ್ತೀರ. ಇನ್ನು ಇದು ಮೂಸಂಬಿ ಹಣ್ಣು ಗಿಡ. ಹಣ್ಣಾಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು 4 ಕಾಯಿ ಬಿಟ್ಟಿದೆ. ಒಂದು ಯಾಕೋ ಹಂಗೆ ಬಿರು ಬಿಟ್ಟು ಓಪನ್ ಆಗಿ ಹೋಗ್ಬಿಡ್ತು. ಇನ್ನು ಸೀಬೆಹಣ್ಣು ಫ್ರೆಶ್ ಆಗಿಬಿಟ್ಟಿರುತ್ತೆ. ಕಿತ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ನಾನು ಕೆಳಗಡೆ ಹೋದಾಗೆಲ್ಲ ಒಂದೊಂದು ಕಿತ್ಕೊಂಡು ತಿಂತಾನೆ ಇರ್ತೀನಿ. ನನಗೆ ಕಿತ್ತಿಟ್ರೆ ಇಷ್ಟ ಆಗಲ್ಲ, ಆವಾಗೇ ಕಿತ್ಕೊಂಡು ಅಲ್ಲೇ ತಿಂದರೆ ಇಷ್ಟ. ಸೊ ಚೆನ್ನಾಗಿ ಬಿಟ್ಟಿದೆ ಈ ಸಲ ಸೀಬೆಹಣ್ಣು. ಅದನ್ನು ಆವಾಗವಾಗ ಅಲ್ಲೇ ಚೆನ್ನಾಗಿರೋದನ್ನು ಕಿತ್ಕೊಂಡು ತಿಂತಾ ಇರ್ತೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಈ ಸಲ ಚೆನ್ನಾಗಿ ಬಿಟ್ಟಿದೆ ಸೀಬೆಹಣ್ಣು. ಮತ್ತು ಇನ್ನು ಇದು ಸಪೋಟ ಹಣ್ಣು ಗಿಡ. ಸಪೋಟನೂ ಎಲ್ಲ ಕಿತ್ಬೇಕು. ನೋಡಿ ಅದೊಂದು ಚೂರು ಏನೋ ತೊಟ್ಟ ಥರ ಇತ್ತು, ಹಿಂಗೆ ಅಂದಿದ್ದಕ್ಕೆ ಇದಾಗ್ಬಿಡ್ತು. ಇನ್ನು ಇದು ನನ್ನ ಮನಿ ಪ್ಲ್ಯಾಂಟ್ ಗಿಡ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಅದು ತುಂಬ ಫಲವತ್ತಾಗಿ ಬಂದಿದೆ ಗೊತ್ತಾ, ಮನಿ ಪ್ಲ್ಯಾಂಟ್ ಗಿಡ ಇದು. ನಾನು ಹಾಗೆ ದಾರ ಕಟ್ಟಿ ಕ್ಲೀನಾಗಿ ಹಬ್ಬಿಸ್ತಾ ಇದ್ದೀನಿ ಮೇಲ್ಗಡೆಗೆ. ಇನ್ನು ಇದು ತೊಂಡೆಕಾಯಿ ಬೀಳು. ಲಾಸ್ಟ್ ಟೈಮ್ ಊರಿಂದ ತೊಗೊಂಬಂದಿದ್ದು ನೆಲಕ್ಕೆ ಹಾಕಿತ್ತು, ಹೋಗೇ ಬಿಡ್ತಲ್ಲ ಅಂದ್ಕೊಂಡೆ. ಈ ಸಲ ಮಳೆ ಬಿದ್ದಾಗ ಚಿಗುರಿತ್ತು. ಸೊ ಅದನ್ನು ಪಾಟ್ಗೆ ಹಾಕಿದ್ದೀನಿ. ಇನ್ನು ಕರ್ಬೇವಿನ ಸೊಪ್ಪು ಎಲ್ಲ ಮಳೆ ಬರ್ತಾ ಇರೋದಕ್ಕೆ ತುಂಬಾ ಚೆನ್ನಾಗಿದೆ. ಇನ್ನು ಇದು ದುಂಡ್ಮಲ್ಗೆ ಹೂದು ಈ ಥರ ಉದ್ದ ಇರೋ ಕೊನೆನೆಲ್ಲ ಹಿಂಗೆ ಎತ್ತು ಬಿಟ್ಬಿಟ್ಟಿದ್ದೀನಿ. ಇನ್ನು ರೋಸ್ ಗಿಡ. ಇದು ತುಂಬಾ ಚೆನ್ನಾಗಿ ಚಿಗುರಿದೆ. ನಾನು ಹೀಗೇ ಸ್ವಲ್ಪ ಗಾರ್ಡನ್ನಲ್ಲಿ ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಈ ಕಡೆ ಇದು ಶೋ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮನಿ ಪ್ಲ್ಯಾಂಟು ಒಂದು 4-5 ಪಾಟ್ಗೆ ಹಾಕ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಇಡಬೇಕು ಅಂತ ಅರೇಂಜ್ ಮಾಡ್ಕೊಬೇಕು. ಆಮೇಲೆ ಇದು ಸೂಜ್ ಮಲ್ಲಿಗೆ ಹೂವು ಗಿಡ, ಓಕೆನಾ. ಸ್ನೇಕ್ ಪ್ಲ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿದೆ. ದಾಸವಾಳ ಗಿಡ. ಇನ್ನು ಇದು ಸಬ್ಜಾ ಸೀಡ್ಸು. ಇದು ಟೊಮೆಟೊ ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಮನೆಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿದೆ. ಇನ್ನು ಇದು ಏನು ಮಲ್ಲಿಗೆ ಹೂವು ಗೊತ್ತಿಲ್ಲ, ಘಮ ತುಂಬ ಬರುತ್ತೆ ಸ್ಮೆಲ್ಲು. ಇದೂ ಹೂ ಬಿಡ್ತಾ ಇದೆ ಚೆನ್ನಾಗಿ. ಇದೂ ನಮ್ಮ ಅತ್ತೆ ಪಾಟ್ಗೆ ಹಾಕಿದ್ದಾರೆ, ಅಂದರೆ ಬಕೆಟ್ಗೆ. ಇನ್ನು ಇದು ತುಂಬೆ ಹೂವು ಎಲ್ರಿಗೂ ಗೊತ್ತೇ ಇದೆ. ಹೂವು ಎತ್ತಿಲ್ಲ, ಹಂಗಾಗಿ ಎಲ್ಲ ಹಾಗೆ ಇದೆ. ಇದು ಮೆಣಸಿನ್ಕಾಯಿ ಗಿಡ. ಮೆಣಸಿನ್ಕಾಯಿ ಇತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಇದು ಒಂಥರ ಕಾಕ್ಟ ಹೂವು ಥರನೇ ಬಿಡುತ್ತೆ. ಅದೂ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಗಿಡದ್ದು. ಸೊ ಪೇರೆಂಟ್ಸ್ ಮೀಟಿಂಗ್ ಹೊರಟ್ಬಿಟ್ಟು ಇದನ್ನೆಲ್ಲ ನೋಡಿಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನನ್ನ ಮಗಳು ವೀಡಿಯೋಗಷ್ಟು ಬರಲ್ಲ, ಏನೋ ಅವಳಿಗಷ್ಟು ಇಷ್ಟ ಆಗಲ್ಲ. ಅಂದರೆ ಐಡಿಯಾಸ್ ಕೊಡ್ತಾಳೆ, ಬಟ್ ಅವಳು ಅಷ್ಟು ಬರೋಕ್ಕೆ ಇಷ್ಟಪಡಲ್ಲ. ಇದು ನಾನು ಊರಿಂದ ತೊಗೊಂಬಂದಿದ್ದು. ಇನ್ನೂ 2 ಕಲರ್ ಇತ್ತು, ಅದು ಯಾಕೋ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಇದು ಒಂದೇ ಒಂದಿದೆ.
ಊರಲ್ಲಿ ಕಲರ್ ಲೈಟಾಗಿ ಬಿಡೋದು. ಸೊ ನಮ್ಮ ಮನೆ ಆದರೆ ತುಂಬ ಡಾರ್ಕ್ ಆಗಿಬಿಟ್ಟಿದೆ. ಅತ್ತೆ ಏನು ಒಳಗಡೆ ವೇಸ್ಟ್ ಇರುತ್ತೆ ಅಲ್ವಾ, ಅದನ್ನು ತಂದು ಅಲ್ಲಿ ಗಿಡದ ಹತ್ರ ಹಾಕ್ತಾಯಿದ್ರು. ಇನ್ನು ಇದು ಆಚೆ ಕಡೆ ಬಿಟ್ಟಿರೋದು ಕಾಕ್ಟೇವು. ನೋಡಿ ಇವನೇ ಗಿಡ ಎಲ್ಲ ಹಾಳು ಮಾಡ್ತಾನೆ. ಆಪ್ರೇಷನ್ ಮಾಡಬೇಕಾದ್ರೆ ಅವ್ನ ಕಾಲ್ಗೇನೋ ಆಗಿಬಿಟ್ಟಿದೆ, ಅವನು ನಡ್ದಾಡಲ್ಲ, ಹಿಂದೆಗಡೆ ಕಾಲಿಗೆ ಸತ್ವನೇ ಇಲ್ಲ. ಸೊ ಇದು ಊರಿಂದ ತಂಗೊಬಂದು ಹಾಕಿದ್ದು ರೋಸ್ ಗಿಡ, ಪಿಂಕ್ ಕಲರ್ದು ಡಬಲ್ ಕಲರ್ ಬಿಡುತ್ತೆ ಅಲ್ವಾ ಅದು ಎಷ್ಟು ಚಿಗುರು ಹೊಡೆದಿದ್ದು, ಎಲ್ಲ ಚಿಗುರಲ್ಲೂ ಒಂದೊಂದು ಹೂ ಬಿಟ್ಟಿದೆ. ಇದು ಇನ್ನು ಎಂತ ಅದು ರೇಷ್ಮೆ ಹಣ್ಣು ಗಿಡ. ಇನ್ನು ಇದು ಆವಕಡ, ಅದನ್ನು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಗಿಡಗಳೆಲ್ಲ ಚೆನ್ನಾಗಾಗ್ಬಿಟ್ಟಿದೆ, ಅಂದರೆ ಮಳೆ ಬಂತಲ್ವ, ಎಲ್ಲ ಕ್ಲೀನ್ ಆಯಿತು. ಇನ್ನು ಇದೊಂದು ದಾಸವಾಳ ಹೂ ಗಿಡದಲ್ಲಿ ಒಂದು ಮೊಗ್ಗಾಗಿದೆ, ಹೂವು ಅದು ಲೈಟ್ ಪಿಂಕ್ ಕಲರು. ಇದಿಷ್ಟು ಮುಂದೆಗಡೆ ಇರೋ ಗಿಡಗಳು. ಸೊ ಸ್ಕೂಲ್ ಹತ್ರ ಹೋಗೋಣ. ನನ್ನ ಸೀಬೆಹಣ್ಣು ತಿಂದಿದ್ದು ಮುಗೀತು. ಸ್ಕೂಲ್ ಹತ್ರ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಹಿಂದಿ ಟೀಚರ್ ಅಂತೆ. ಅವಳು ನನ್ನ ಮಗಳು ರೇಗಿಸ್ಕೊಂಡಿದ್ಲು, ನೀನು ಕನ್ನಡ ಅವ್ರು ಹಿಂದಿ, ಏನು ಮಾತಾಡ್ತೀಯ ನೀನು ಸ್ಕೂಲ್ ಹತ್ರ ಅಂತ. ಮತ್ತು ಎಲ್ಲ ತುಂಬ ಮಗಳನ್ನ ಏನು ಓದಿಸ್ತಾಳೋ, ಫೋನ್ ಇಟ್ಕೊಂಡಿರ್ತಾಳೆ. ವೀಡಿಯೋಸ್ ಅಂದರೆ ನಾನೇನು ಎನಿ ಟೈಮ್ ಅದನ್ನೇ ಮಾಡ್ಕೊಂಡಿರಲ್ಲ ಆಯಿತಾ. ಸೊ ನನಗೆ ಟೈಮ್ ಇದ್ದಾಗ ಅದಕ್ಕಂತ ಪ್ರಾಕ್ಟೀಸ್ ಮಾಡಿಕೊಂಡು 1 ಅವರ್ 2 ಅವರ್ 3 ಅವರ್ ಈ ಥರ ಟೈಮ್ ವೇಸ್ಟ್ ಮಾಡಿಕೊಂಡು ಆ ಥರ ಎಲ್ಲ ಏನು ನಾನು ಫೋನ್ ಯೂಸ್ ಮಾಡಲ್ಲ, ಓಕೆನಾ. ಏನು 1-2 ಅವರ್ ಯೂಸ್ ಮಾಡ್ಬೋದು ಎಲ್ಲದನ್ನು ಸೇರಿಸಿದ್ರೆ, ಓಕೆನಾ. ಇನ್ನು ಇದು ನಮ್ಮ ಮನೆ ಹತ್ರ ಇರೋ ವಾತಾವರಣ. ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಗಳನ್ನ ನೋಡ್ಕೊಳ್ಳಲ್ಲ, ಅವಳು ಓದಿಸ್ತಾಳೋ ಇಲ್ವೋ, ಬರೀ ಇವಳು ಈ ಥರ ಮಾತುಗಳು ಐನೋ. ನಮ್ಮ ಅವರು ಇವರು ಮಾತಾಡೋದಕ್ಕಿಂತ ಫ್ಯಾಮಿಲಿಯವರು ಮಾತಾಡೋದು ಜಾಸ್ತಿ. ಸೊ ನಮ್ಮ ಮುಂದೆ ಯಾರು ಮಾತಾಡಲ್ಲ. ಮುಂದೆ ಮಾತಾಡಿದ್ರೆ ಅವ್ರಿಗೆ ಆನ್ಸರ್ ಮಾಡಬಹುದು, ಬಟ್ ಹಿಂದೆ ಮಾತಾಡ್ಕೊಳ್ತಾರೆ, ಹಾಕೋ ವಿಡಿಯೋನ ನೋಡಿಬಿಟ್ಟು ಮಾತಾಡ್ಕೊಳ್ತಾರೆ, ಇವಳಿಗೇನು ಕೆಲಸ ಇಲ್ಲ ಅದು ಇದು ಅಂದ್ಬಿಟ್ಟು. ನಾನು ಇದರಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಸಾಧಿಸ್ಬಿಟ್ಟು ತೋರಿಸ್ತೀನಿ. ಆಮೇಲೆ ಮಾತಾಡೋರಿಗೆ ಅದೇ ದಾರಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಆ್ಯಂಡ್ ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ನನಗೆ ಅವಳ ಮೇಲೂ ತುಂಬ ನಂಬಿಕೆ ಇದೆ, ಓಕೆನಾ. ಅವಳ ಹತ್ರ ನಾನು ಏನೂ ಕೆಲಸ ಮಾಡಿಸಲ್ಲ, ಓದೋದಂದರೆ ಓದೋದಷ್ಟೇ. ಹಂಗೆ ಅಂದ್ಬಿಟ್ಟು ತುಂಬ ಸ್ಟ್ರಿಕ್ಟಾಗಿ ಹಿಡ್ಕೊಂಡು ಇದು ಮಾಡಿದ್ರೆ ಅವರು ಬೇರೆ ಥರ ಮೈಂಡ್ ಡೈವರ್ಟ್ ಆಗಿಬಿಡ್ತಾರೆ. ಸೊ ಅವಳನ್ನ ಫ್ರೀಯಾಗೂ ಬಿಡ್ತೀನಿ, ಅವಳಿಗೇನು ಮಾಡಬೇಕು ಅದನ್ನು ಮಾಡೋಕ್ಕೂ ಬಿಡ್ತೀನಿ. ಆ್ಯಂಡ್ ಫೋನೆಲ್ಲ ಯೂಸ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿಸಿದ್ದೀನಿ. ಫಸ್ಟು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಳು, ಇವಾಗ 7th ಸ್ಟ್ಯಾಂಡರ್ಡ್ ಅಲ್ವಾ, ಸ್ವಲ್ಪ ಕಮ್ಮಿ ಮಾಡಿಸಿದ್ದೀನಿ. ಸೊ ಅವಳು ಕಮ್ಮಿ ಮಾಡಿರೋದಕ್ಕೆ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ನನಗೆ ಅಂದರೆ ಹೋಗೋವರೆಗೂ ಒಂಥರ ಭಯ ಆಯಿತು. ಬಟ್ ಎಕ್ಸಾಮ್ ಎಲ್ಲ ಬರ್ದಾಗಲೇ ಕೇಳ್ತಾ ಇದ್ದೆ, ಹೇಗೆ ತೆಗ್ದಿದ್ಯಾ ಮಾರ್ಕ್ಸು, ಹೆಂಗೆ ಬರದೆ ಅಂತ. ಕಾನ್ಫಿಡೆನ್ಸಾಗೆ ಹೇಳ್ತಾ ಇದ್ಲು, ಚೆನ್ನಾಗಿ ಬರೆದು ಬಂದಿದ್ದೀನಮ್ಮ, ಎಲ್ಲ ಚೆನ್ನಾಗಿ ಮಾಡಿದ್ದೀನಮ್ಮ ಅಂತ. ಸೊ ಅಲ್ಲಿ ಹೋದ್ಮೇಲೆ ಕ್ವಶನ್ ಪೇಪರ್ನ ನೋಡಿದೆ. ಎಲ್ಲದನ್ನು ಔಟ್ ಆಫೇ ತೆಗಿಬೇಕು ಅಂದರೆ ಆಗಲ್ಲ ಅಲ್ವಾ. ಸೊ ಎಲ್ರಿಗೂ ಒಂದೊಂದು ಥರ ಟೈಮ್ ಇರುತ್ತೆ. ಅವ್ರಿಗೆ ಏನು ಮಾರ್ಕ್ಸ್ನ ತೆಗೆದಿರ್ತಾರೆ ಅವ್ರಿಗೆ ಅದರಲ್ಲೇ ಚೀರಪ್ ಮಾಡಬೇಕು, ನಾವು ಇನ್ನೂ ಚೆನ್ನಾಗಿ ತೆಗಿಬೇಕು ಅಂತ ಹೇಳಬೇಕು. 40 ಮಾರ್ಕ್ಸಿಗೆ ಎಲ್ಲ 35 ಎಬೋನೇ ತೆಗ್ದಿದ್ಲು, 34-35 ಎಬೋನೇ. ಓದ್ತಿದ್ದಾಳೆ. ನನಗೆ ಅಲ್ಲಿ ಹೋದ್ಮೇಲೆ ಒಂಥರ ಸಮಾಧಾನ ಆಯಿತು. ಆ್ಯಂಡ್ ಎಕ್ಸಲೆಂಟ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅವಳಿಗೆ ತುಂಬ ಚೆನ್ನಾಗಿ ಪ್ರಮೋಟ್ ಕೂಡ ಮಾಡಿದ್ದಾರೆ ಸ್ಕೂಲಲ್ಲಿ, ಓಕೆನಾ. ಆ ಥರ ಪೇಪರ್ ಮೇಲೆಲ್ಲ ಬರ್ಕೊಡ್ತಾರೆ ಅಂದರೆ ಅವಳು ಎಷ್ಟು ಗ್ರೇಟ್ ಅಲ್ವಾ. ಸೊ ನನಗೆ ಒಂದು ಪ್ರೌಡ್ ಫೀಲ್ ಇದೆ ನನ್ನ ಮಗಳ ಮೇಲೆ, ಓಕೆನಾ. ಚೆನ್ನಾಗಿ ಓದ್ತಿದ್ದಾಳೆ, ಅವಳ ಕಡೆ ಸ್ವಲ್ಪ ಇನ್ನೂ ಗಮನ ಕೊಟ್ಟು ಇನ್ನೂ ಚೆನ್ನಾಗಿ ಓದಿಸಿದ್ರೆ ಇನ್ನೂ ಚೆನ್ನಾಗಿ ಓದ್ತಾಳೆ. ಆ್ಯಂಡ್ ಅವಳು ಹ್ಯಾಂಡ್ ರೈಟಿಂಗ್ ನನಗೆ ತುಂಬಾ ಇಷ್ಟ. ಸೊ ನಾನು ಇನ್ನೂ ಸ್ವಲ್ಪ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಹ್ಯಾಂಡ್ ರೈಟಿಂಗ್ದು. ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇಷ್ಟ ಆಯಿತು ಅವಳ ಆನ್ಸರ್ ಪೇಪರ್ನೆಲ್ಲ ನೋಡ್ತಾ ಇದ್ದಿದ್ದಕ್ಕೆ. ಓಕೆ ಕನ್ನಡ ಫಸ್ಟು ಚೆನ್ನಾಗಿ ಓದ್ತಾ ಇದ್ಲು, ಈ ನಡುವೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾಳೆ. ಅಂದರೆ ಇಂಗ್ಲೀಷ್ ಚೆನ್ನಾಗಿ ಓದ್ತಿದ್ದಾಳೆ. ಅಂದರೆ ಇವಾಗ ಕನ್ನಡ ಒಂದೇ ಸಬ್ಜೆಕ್ಟು, ಇನ್ನೆಲ್ಲ ಇಂಗ್ಲೀಷಲ್ಲೇ ಇರೋದ್ರಿಂದ, ಇಂಗ್ಲೀಷ್ ಮೀಡಿಯಮ್ ಇರೋದ್ರಿಂದ ಸ್ವಲ್ಪ ಕನ್ನಡ ಆ್ಯಂಡ್ ಹಿಂದಿ ಸ್ವಲ್ಪ ವೀಕ್ ಇದ್ದಾಳೆ. ನಾನು ಅದನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ, ಇವಾಗ ಗೊತ್ತಾಗಿದೆ ಅಲ್ವಾ. ಹಂಗಾಗಿ ಫೈನಲಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ಮೇಲೆ ನನಗಂತೂ ನನ್ನ ಮಗಳ ಮೇಲೆ ಒಂದು ಹೋಪೆ ಬಂತು. ಓಕೆ ನಾವಿಷ್ಟೆಲ್ಲ ಔಟ್ ಕ್ಲಾಸ್ ಓದ್ತಿರ್ಬೇಕಾದ್ರೆ ಇಷ್ಟು ಮಾರ್ಕ್ಸ್ ತೆಗ್ದಿದ್ರು ಹೆಚ್ಚೆ ಆಗಂತ ಅಂತಲ್ಲ, ಓದ್ತಿದ್ದಾಳೆ ಆ ನಂಬಿಕೆ ನನಗಿದೆ. ಆ್ಯಂಡ್ ಕ್ಲಾಸ್ ಟೀಚರ್ ಕಡೆಯಿಂದನೂ ಅವಳ ಮೇಲೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ.
ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರೀತಾಳೆ ಅಂತ ಕೂಡ ಹೇಳಿದ್ದಾರೆ. ಅವ್ರು ಆ ಥರ ಹೇಳ್ತಾರೆ ಅಲ್ವಾ, ಏನೂ ಕಂಪ್ಲೇಂಟ್ ಹೇಳ್ದಿರ ಈ ಥರ ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ ಅಲ್ವಾ, ಅದು ತುಂಬ ಖುಷಿ ಕೊಡುತ್ತೆ. ಇನ್ನು ಇದು ಅವ್ರ ಸ್ಕೂಲು ಒಳಗಡೆ ಈ ಥರ ಡಿಜಿಟಲ್ ಬೋರ್ಡಲ್ಲೇ ಅವರಿಗೆಲ್ಲ ಲೆಸನ್ಸು ಮತ್ತು ಎಲ್ಲ ಏನೆಲ್ಲ ಇದು ಮಾಡ್ತಾರೆ ಆ ಥರ ಇರುತ್ತೆ. ಆ್ಯಂಡ್ ಸ್ಕೂಲ್ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಬೋರ್ಡ್ ಮೇಲೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸೋದಾಗಲಿ ಅದೆಲ್ಲ ಚೆನ್ನಾಗಿ ಓದ್ತಿದ್ದಾಳೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ನೀವೆಲ್ಲ ಯಾರ್ಯಾರು ಏನೇನು ಮಾತಾಡ್ಕೊತಾ ಇದ್ದೀರೋ ಅವ್ರಿಗೆಲ್ಲ ಇದು ಉತ್ತರ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಕೆಲಸನೂ ಮಾಡಿಕೊಂಡು ಅದ್ರ ಜೊತೆಗೆ ನನ್ನ ಮಗಳು ಕಡೆ ಗಮನನೂ ಕೊಟ್ಟು ಅವಳನ್ನು ಓದಿಸ್ತಾ ಇದ್ದೀನಿ. ಓಕೆನಾ, ಇವಾಗ ನಮ್ಮ ಮಕ್ಕಳು ಅಂದರೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆನಾ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಸ್ಪೆಷಲಿ ಫ್ಯಾಮಿಲಿಯವರು ಅದು ಇದು ಮಾಡ್ಕೊಂಡಿರ್ತಾಳೆ, ನೋಡಲ್ಲ ಮಾಡಲ್ಲ ಅನ್ನೋರಿಗೆ. ಓಕೆನಾ, ಅಂದರೆ ಜೀವನ ಮಾಡೋದಕ್ಕೆ ಓದಬೇಕು. ಓಕೆನಾ, ಓದೋದಕ್ಕೆ ಅಂತಲೇ ಜೀವನ ಮಾಡಬಾರ್ದು. ಒಟ್ನಲ್ಲಿ ಅವಳಿಗೆ ಮುಂದೆ ಒಂದು ಜೀವನ ಮಾಡೋದಕ್ಕೆ ನಾರ್ಮಲಾಗಿ ಏನೇನು ತಿಳ್ಕೊಂಡಿರಬೇಕು ಅಷ್ಟು ತಿಳ್ಕೊಂಡ್ರೆ ಸಾಕು. ಅದಕ್ಕೂ ಚೆನ್ನಾಗಿ ಓದ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಇದು ಇವತ್ತಿನ ನನ್ನ ಪೇರೆಂಟ್ಸ್ ಮೀಟಿಂಗ್ ಆಗಿರುತ್ತೆ. ಇನ್ನು ಲಕ್ಷ್ಮೀ ಪೂಜೆ ಬೇರೆ ಬಂತು. ಫ್ಯಾನ್ಸಿ ಸ್ಟೋರು, ಬ್ಯಾಂಗಲ್ ಸ್ಟೋರ್ ಎಲ್ಲ ನೋಡಿದ್ರೆ ಕಣ್ಣೆಲ್ಲ ಒಂಥರ ಆಗುತ್ತೆ. ಸರಿ ಅಂದ್ಕೊಂಡು ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು ಅದು ರೀಪಾರ್ಟ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ಅದು ಮಣ್ಣು ಕೆಳಗಡೆ ಹಾಕಿದ್ದೆ. ಅದು ಗಿಡ ತುಂಬ ದೊಡ್ಡದಾಗಿ ಚೆನ್ನಾಗಾಗುತ್ತೆ. ನನ್ನ ತಂಗಿ ಹಾಕಿರೋ ಪಾಟಲ್ಲಿ ತುಂಬ ದೊಡ್ಡದಾಗಿದೆ ಗಿಡ ಅದು. ಸೊ ಹಾಗಾಗಿ ಇದು ಅದೇ ಥರ ಆಗುತ್ತೆ ಅಲ್ವಾ. ಅದು ನಾನು ಒಂದು ಗಿಡ ಹಾಕಿದ್ದು, ಅದ್ರ ಜೊತೆಗೆ ಇನ್ನೊಂದು ಗಿಡ ಉಟ್ಕೊತಾ ಇದೆ ಕೆಳಗಡೆಯಿಂದ. ಅದಕ್ಕೆ ಸರಿ ಅದರಲ್ಲಿ ಬಂದು ಶಂಖಪುಷ್ಪ ಹೂವು ವೈಟ್ ಕಲರ್ದಿದ್ದು, ಅದು ಒಂದು 4-5 ಗಿಡ ಇದೆ. ಸರಿ ಅದಕ್ಕೆ ಇನ್ನೇನಕ್ಕೆ ಅದೇ ಪಾಟ್, ಇಷ್ಟು ದೊಡ್ಡ ಪಾಟ್ ಬೇರೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಆ ಪಾಟ್ಗೆ ಫಸ್ಟ್ ಇದರಲ್ಲಿ ರೋಸ್ ಗಿಡ ಹಾಕಿದ್ದೆ. ಈ ಪಾಟಲ್ಲಿ ಆ ರೋಸ್ ಗಿಡ ಒಣಗೋಯ್ತು, ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ. ಇನ್ನು ಈ ಮಣ್ಣು ಅಂದರೆ ಮನೆಯಲ್ಲಿರೋ ವೇಸ್ಟ್ ಎಲ್ಲ ಹಾಕಿಬಿಟ್ಟು, ಅಂದರೆ ಬರೀ ಅದು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು. ಆವಾಗ ಅದು ಚೆನ್ನಾಗಿ ಕರ್ಕೊಳ್ಳುತ್ತೆ. ಹುಳ ಆಗೋದು ಕರ್ಗೋದು ಆ ಥರ ಏನೂ ಆಗೋಲ್ಲ. ಓಕೆನಾ, ಮನೆಯಲ್ಲಿರೋ ಹಸಿ ಕಸ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ರೆ ಅದು ಚೆನ್ನಾಗಿ ಗೊಬ್ಬರ ಆಗುತ್ತೆ. ಆ್ಯಂಡ್ ನಾನು ಏನೇನು ಗಿಡಗಳನ್ನೆಲ್ಲ ಬೆಳೆದಿದ್ದೀನಿ ಅಲ್ಲಿ ನೋಡಿದ್ರಿ ಅಲ್ವಾ ನೀವು, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಫಲವತ್ತಾಗಿ ಬಂದಿದೆ ಅಂದ್ಬಿಟ್ಟು. ಪಾಟಲ್ಲಿ ಹಾಕಿದ್ರು ಕೂಡ ನನ್ನ ಮನಿ ಪ್ಲ್ಯಾಂಟ್ಗಳ ಗಿಡ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಕಾರಣ ನಾವು ಯೂಸ್ ಮಾಡ್ತಾ ಇರೋ ಅಂಥ ಈ ಥರ ಮಣ್ಣು, ಅದ್ರ ಜೊತೆಗೆ ಗೊಬ್ಬರ ಅಂತಲೇ ಹೇಳ್ಬೋದು. ಅಂದರೆ ಗಿಡಗಳದ್ದು ಎಲೆ ಎಲ್ಲ ಬಿದ್ದಿರುತ್ತೆ ಅಲ್ವಾ, ಅದನ್ನು ಅತ್ತೆ ಮಾವ ಇಬ್ಬರೂ ಅಷ್ಟೇ ಆವಾಗವಾಗ ಎಲ್ಲ ಗುಡಿಸಿ ಇದರಲ್ಲಿ ಹಾಕ್ತಾ ಇರ್ತಾರೆ. ಮತ್ತು ಅದಕ್ಕೆ ಬೆಂಕಿ ಹಾಕ್ತಾ ಇರ್ತಾರೆ ಮಾವ ಆವಾಗವಾಗ. ಜಾಸ್ತಿ ಏನಾದರೂ ಅದಲ್ಲಿ ತಂದು ಹಾಕಿದ್ದು ಏನಾದರೂ ಆರುತ್ತೆ ಆ ಥರ ಈ ಥರ. ಅಂದರೆ ಈ ಪಾಟು ತುಂಬ ಅಂಟ್ಕೊಂಡ್ಬಿಟ್ಟಿತ್ತು, ಬರಲ್ಲ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಹಂಗೆ ಕಿತ್ಬಿಟ್ಟೆ. ಅದು ಇನ್ನು ಕೀಳೋದಕ್ಕೂ ಭಯ. ತುಂಬ ಚೆನ್ನಾಗಿ ಬಂದಿದೆ ಅದು ಗಿಡ, ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಗಿಡ ಬೇರೆ ಹುಟ್ಬಿಟ್ಟಿದೆ. ಓಕೆನಾ, ಅಂದರೆ ಈ ಮಣ್ಣು ಚೆನ್ನಾಗಿದೆ, ಹಂಗಾಗಿ ಅದಕ್ಕೆ ಸ್ವಲ್ಪ ದೊಡ್ಡ ಪಾಟ್ ಹಾಕ್ಕೊಂಡ್ರೆ ಇನ್ನು 2 ಗಿಡ ಆಗ್ತಾಯಿದೆ ಅಲ್ವಾ, ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಇನ್ನೊಂದು ಪಾಟಿಗೆ ಹಾಕಿದ್ರು ಆಗಿರೋದು. ಯಾಕಂದರೆ ಅದು ತುಂಬ ದೊಡ್ಡದಾಗುತ್ತೆ ಗಿಡ, ಚೆನ್ನಾಗೂ ಕಾಣಿಸುತ್ತೆ. ಅದಕ್ಕೆ ನಾನು ಈ ಪಾಟಿಗೆ ಶಿಫ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬರುತ್ತೆ ಆ ಗಿಡ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಲಕ್ಷ್ಮಿ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ ಅಲ್ವಾ, ಅದರಲ್ಲಿ ಇದು ಒಂದು, ಇನ್ನೊಂದು ಮುಳ್ಳಿನ ಥರ ಬರುತ್ತೆ ನೋಡಿ, ಅದು ಒಂದು ಲಕ್ಷ್ಮಿಗೆ ಸೇರಿದ ಪ್ಲ್ಯಾಂಟ್ಸ್ ಅಂತಾರೆ. ಮತ್ತು ಮನಿ ಪ್ಲ್ಯಾಂಟು ಅಷ್ಟೇ, ಅದೂ ಒಂಥರ ಅದೃಷ್ಟ ಗಿಡಗಳು ಅಂತಾರಲ್ವ, ಆ ಜಾತಿಗೆ ಸೇರಿರೋ ಗಿಡ ಇದೂ ಕೂಡ. ಸೊ ನಾನು ನನ್ನ ತಂಗಿ ಹಾಕಿರೋ ಪಾಟಲ್ಲಿ ಒಂದು ಹುಟ್ಟಿತ್ತು ಎಕ್ಸ್ಟ್ರಾ, ಇನ್ನು ಅದರಲ್ಲಿ 2 ಗಿಡ ಆಲ್ರೆಡಿ ಇತ್ತು. ಅದಕ್ಕೆ ಸರಿ ಇನ್ನು ಹಾಕಿದ್ರೆ ಅದು ಗಿಡನೂ ಹಾಳಾಗೋಗ್ಬಿಡುತ್ತೆ, ಚೆನ್ನಾಗೂ ಬೆಳೆಯಲ್ಲ ಅಂದ್ಬಿಟ್ಟು ನಾನು ಕಿತ್ಕೊಂಡಿದ್ರಲ್ಲಿ ಹಾಕಿದೆ. ನನಗೆ ಸ್ವಲ್ಪ ಹೀಗೇ ಗಿಡಗಳು ಅಂದರೆ ಪ್ಲ್ಯಾಂಟ್ಸು ತುಂಬ ಇಷ್ಟ ಬೆಳೆಯೋದಕ್ಕೆ. ಪಾಟಲ್ಲೆಲ್ಲ ಈ ಥರ ಫೈನಲಿ ಹಿಂಗೆ ಕಾಣಿಸ್ತಿದೆ ನೋಡಿ. ಇನ್ನು ಒಂದು ವಾರ ಬಿಟ್ಟು ಬೇಕಂದರೆ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಯಾಕಂದರೆ ಮಣ್ಣು ಅಷ್ಟು ಫಲವತ್ತಾಗಿದೆ. ಸರಿ ಅದನ್ನೆಲ್ಲ ಹಾಕಿಬಿಟ್ಟು ಬಂದುಬಿಟ್ಟು ನಾನೇ ಮನೆಯಲ್ಲಿ ಐಸ್ ಕ್ರೀಮ್ನ ರೆಡಿ ಮಾಡಿದ್ದೆ, ವೆನಿಲಾ ಐಸ್ ಕ್ರೀಮು ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ಸ್ವಲ್ಪ ತಿನ್ನೋಣ ಅಂದ್ಕೊಂಡು ಒಳಗಡೆ ಬಂದೆ. ಇನ್ನು ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು, ಸಾಟರ್ಡೆ ವ್ಲಾಗ್ ಇದು. ನಾನು ಐ ಥಿಂಕ್ ಅಪ್ಲೋಡ್ ಮಾಡೋದು ಮಂಡೇ ಆಗುತ್ತೇನೋ.
ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಮಾತಾಡಿರೋ ಮಾತಿನ ಬಗ್ಗೆ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಅದ್ರ ಬಗ್ಗೆ ಕೂಡ ಒಂದು ಕಮೆಂಟ್ ಹಾಕಿ. ಆ್ಯಂಡ್ ತುಂಬ ದಿನ ಆದಮೇಲೆ ವ್ಲಾಗ್ ಹಾಕಿದ್ದೀನಿ. ಆ್ಯಂಡ್ ನನ್ನ ವ್ಲಾಗ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮಿಸ್ ಮಾಡ್ದಿರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿ ನನ್ನ ಜೊತೆ ಇಷ್ಟೊತ್ತು ಇದ್ದು ಮಾತಾಡಿದ್ದೀರೋ, ನೆನೆಸ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಲವ್ ಯು ಆಲ್. ಬಾಯ್.